ಆಸ್ಪತ್ರೆಯಲ್ಲಿ ರೋಗಿಗಳು ತೀವ್ರ ವಿಲವಿಲ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ ಕೊಟ್ಟಂತಹ ಇಂಜೆಕ್ಷನ್ ನಿಂದ ಬಾಣಂತಿಯರು ಅಸ್ವಸ್ಥರಾಗಿದ್ದಾರೆ. ಬೆಳಗ್ಗೆ ಕೊಟ್ಟ ಇಂಜೆಕ್ಷನ್ ನಿಂದ ಮೆಡಿಕಲ್ ರಿಯಾಕ್ಷನ್ ಆಗಿದೆ. ಇದರಿಂದಾಗಿ 20 ಬಾಣಂತಿಯರಿಗೆ ತಲೆನೋವು, ಜ್ವರದಿಂದ ಒದ್ದಾಟ ಮಾಡುವಂತಾಗಿದೆ. ಸಾವು ಬದುಕಿನ ನಡುವೆ ಬಾಣಂತಿಯರು ಒದ್ದಾಡ್ತಾ ಇದ್ದಾರೆ. ಇದು ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಆಗಿರುವಂತ ಪರಿಸ್ಥಿತಿ. ಇದು ಬೆಳಗ್ಗೆ ಒಂದು ಇಂಜೆಕ್ಷನ್ ಅನ್ನ ಕೊಡಲಾಗುತ್ತೆ ಬಾಣಂತಿಯರಿಗೆ. ಈ ಇಂಜೆಕ್ಷನ್ ನಿಂದಾಗಿ ಮೆಡಿಕಲ್ ರಿಯಾಕ್ಷನ್ ಆಗಿ 20 ಬಾಣಂತಿಯರಿಗೆ ತಲೆನೋವು ಮತ್ತೆ ಜ್ವರ ಕಾಣಿಸಿಕೊಂಡಿದೆ. ಹಾಗಾಗಿ ಬಾಣಂತಿಯರು ಒದ್ದಾಡ್ತಿದ್ದಾರೆ. ಸದ್ಯ ಸಾವು ಬದುಕಿನ ನಡುವೆ ಬಾಣಂತಿಯರು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸದ್ಯ ವಾಣಿ ವಿಲಾಸ ಆಸ್ಪತ್ರೆಯ ಸದ್ಯದ ಪರಿಸ್ಥಿತಿ ಆಗಿರುವಂತದ್ದು. ಅಲ್ಲಿನ ರೋಗಿಗಳಿಗೆ ಇಂಥ ಸಮಸ್ಯೆ ಆಗಿದೆ. ಒಂದು ಇಂಜೆಕ್ಷನ್ ಇಂತ ಇಷ್ಟೊಂದು ಸಮಸ್ಯೆ ಆಗ್ತಾ ಇರುವಂತದ್ದು ಮೆಡಿಕಲ್ ರಿಯಾಕ್ಷನ್ ಪರಿಣಾಮವಾಗಿ ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಯಾರ ತಪ್ಪಿಂದ ಈ ಒಂದು ಸ್ಥಿತಿ ಬಂದಿದೆಯೋ ಗೊತ್ತಿಲ್ಲ, ಆದ್ರೆ ಅಲ್ಲಿರುವಂತಹ ಬಾಣಂತಿಯರಿಗೆ ಇದು ಸಮಸ್ಯೆ ಆಗಿದೆ. ಬಾಣಂತಿಯರು ಅಸ್ವಸ್ಥಗೊಂಡಿದ್ದಾರೆ. ಬಾಣಂತಿಯರು ಅಂತಂದ್ರೆ ಸ್ವಲ್ಪ ಸೆನ್ಸಿಟಿವ್, ಸೂಕ್ಷ್ಮವಾಗಿ ಇರುವಂತಹ ಪರಿಸ್ಥಿತಿ ಅವ್ರದ್ದಿರುತ್ತೆ. ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಮೆಡಿಕಲ್ ರಿಯಾಕ್ಷನ್ ಆಗಿರುವಂತದ್ದು ಇಂಜೆಕ್ಷನ್ ನಿಂದಾಗಿ. ಹಾಗಾಗಿ 20 ಬಾಣಂತಿಯರಿಗೆ ತಲೆನೋವು ಮತ್ತು ಜ್ವರ ಕಾಣಿಸಿಕೊಂಡಿದೆ. ಹಾಗಾಗಿ ಸಾವು ಬದುಕಿನ ನಡುವೆ ಬಾಣಂತಿಯರು ಒದ್ದಾಡ್ತಾ ಇದ್ದಾರೆ. ಅದೇ ಒಂದು 3-4 ಜನಕ್ಕೆ ಆಗಿದೆ ಅಂತೆ. ಯಾವ್ದೋ ಬ್ಯಾಚ್ ಅಲ್ಲಿ ಆಗಿದೆ. ನಿಮ್ಗೆ ಕೇಳಿಸ್ಕೊಳ್ಳಿ. ನಿಮ್ ಪೇಷಂಟ್ ತೊಂದ್ರೆ ಏನಿದೆ ಸರ್? ಈಗ ಕಳಿಸ್ಕೊಟ್ಟು ಏನ್ ಮಾಡ್ತೀರಾ? ನಿಮ್ಗೆ ಏನೋ ಮಾಡ್ಕೊಂತೀವಿ ಮೇಡಮ್. ಇಲ್ಲಿ ನೋಡಿ ಒಂದು ಹೇಳಕ್ ನಿನ್ನೆ ನಾವು ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಚೆಕ್ ಮಾಡಿ ಅಂದ್ರೆ ಚೆಕ್ ಮಾಡ್ತಾ ಇಲ್ಲ ಮೇಡಮ್. ಜಸ್ಟ್ ಹೇಳ್ಬಿಟ್ಟು ಹೋಗಿದ್ದೀವಿ. ಚೆಕ್ ಮಾಡೋದು ನಾನೇ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮೇಡಮ್ ಇಲ್ಲಿ ನೋಡ ಅದೇ ಪೇಷಂಟ್ ಇದ್ದಾರಲ್ಲ, ನೀವು ನೋಡ್ಕೊಳಕ್ಕಾಗಲ್ಲ. ಇಂಜೆಕ್ಷನ್ ಹಾಕದ್ಮೇಲೆ ಬೆಳಗ್ಗೆ ಇಂಜೆಕ್ಷನ್ ಹಾಕ್ತಿರಲ್ಲ, ಅದೇ ನಮ್ಮ ಮಿಸಸ್ ಹಾಕದ್ಮೇಲೆ ಹಾಕಿದ್ರ ಸೇಮಾ? ಅದಾದ್ಮೇಲೆ ತಲೆನೋವು ಬಂದಿದ್ದ? ಅಲ್ಲಿಂದ ಒಳಗಡೆ ಎಷ್ಟು ಜನ ಇದ್ದಾರೆ? ತುಂಬಾ ಇದಾರೆ ಜನ ಅಲ್ಲಿ. ಸೇಮ್ ಎಲ್ಲ ಹಿಂಗೆ ಏನೋ ಗೊತ್ತಿಲ್ಲ. ಇವ್ರಿಗೆ ತಲೆನೋವು ಎಕ್ಸ್ಪರ್ಟ್ ಆಗಿದೆ. ನನ್ನ ಹೆಂಡತಿಗೆ ತಗೊಂಡು ಐಸಿಗೆ ಹಾಕಿದೆ. ಇವತ್ತು ನನ್ನ ಡಿಸ್ಚಾರ್ಜ್ ಇತ್ತು. ಹೌದಾ? ಅವ್ರಿಗೂ ತಲೆನೋನಾ? ಬರ್ತಿದ್ದಾರೆ, ಮೆಟ್ರೋದಲ್ಲಿ ಇದಾರಂತ. ಅವ್ರಿಗೂ ತಲೆನೋನಾ? ನನ್ನ ಹೆಂಡತಿಗೆ ಫುಲ್ ಶವರ್ ಎಲ್ಲ ಓವರ್ ಆಗಿ BP ಲೋ ಆಗಿ ತಗೊಂಡು ಐಸಿಗೆ ಹಾಕಿದೆ ನಾನು. ಇವ್ರು ಇಲ್ಲಂದ್ರೆ ಇಷ್ಟೊಂದು ನಮ್ಮ ಮನೆಗೆ ಇರ್ತಿದ್ದೆ. ಹಂಗೆ ಆಗಿದೆ. ಡಾಕ್ಟರ್ಗೆ ಕರೆದೆ ನಾನು, ಬಂದು ನೋಡು ಅಂದ್ರೆ ಬರ್ತೀನಿ ಅಂತ ಬರ್ತಾ ಇಲ್ಲ. ಇಂಜೆಕ್ಷನ್ ಹಾಕದ್ಮೇಲೆ ಬೆಳಗ್ಗೆ ಇಂಜೆಕ್ಷನ್ ಹಾಕ್ತಿರಲ್ಲ, ಅದೇ ನಮ್ಮ ಮಿಸಸ್ ಹಾಕದ್ಮೇಲೆ ಹಾಕಿದ್ರ ಸೇಮಾ? ಅದಾದ್ಮೇಲೆ ತಲೆನೋವು ಬಂದಿದ್ದ? ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಎಡವಟ್ಟು ನಡೆದಿದೆ. ಬೆಳಗ್ಗೆ ಕೊಟ್ಟಂತಹ ಇಂಜೆಕ್ಷನ್ ನಿಂದಾಗಿ ಈಗ 20 ಬಾಣಂತಿಯರಿಗೆ ಇಂತಹ ಸಮಸ್ಯೆ ಎದುರಾಗಿದೆ. ಅಸ್ವಸ್ಥಗೊಂಡಿದ್ದಾರೆ. ಬೆಳಗ್ಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ, ಅದರಿಂದ ಮೆಡಿಕಲ್ ರಿಯಾಕ್ಷನ್ ಆಗತ್ತೆ ಬಾಣಂತಿಯರಿಗೆ. ಹಾಗಾಗಿ ಅವರಲ್ಲಿ ತೀವ್ರ ತಲೆನೋವು ಮತ್ತು ಜ್ವರ ಕಾಣಿಸಿಕೊಂಡಿದೆ. ಸದ್ಯ ಈ 20 ಬಾಣಂತಿಯರೇನಿದ್ದಾರೆ ಅವರು ಸಾವು ಬದುಕಿನ ನಡುವೆ ಒದ್ದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಗಾಗಿ ಈಗ ಸದ್ಯ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಒಂದು ಇಂಜೆಕ್ಷನ್ ನೀಡಿರುವ ಕಾರಣದಿಂದಾಗಿ ಇಂತಹ ಸಮಸ್ಯೆ ಆಗಿದೆ ಅನ್ನುವಂತ ಮಾಹಿತಿ ತಿಳಿತಾ ಇರುವ ಕಾರಣ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಷ್ಟು ನಿರ್ಲಕ್ಷ್ಯವಾಗಿ ಈ ಒಂದು ಇಂಜೆಕ್ಷನ್ ಅನ್ನ ನೀಡಲಾಗಿದೆ, ಯಾರ ತಪ್ಪಿನಿಂದ ಇದೊಂದು ಆಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಆಗಿರುವಂತ ಇಂಥದ್ದೊಂದು ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ಹೆಣ್ಣು ಮಕ್ಕಳು ಒದ್ದಾಡುವಂತಾಗಿದೆ. ಹಾಗಾದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ? ಸುನಿಧಿ, ಬೆಂಗಳೂರಲ್ಲಿ ಪ್ರತಿಷ್ಠಿತ ಆಸ್ಪತ್ರೆ ಅಂದ್ರೆ ಅದು ಬಾಣಂತಿಯರಿಗೆ ಹೆರಿಗೆ ಹಾಸ್ಪಿಟಲ್ ಎನ್ನುವಂತ ನಿಟ್ಟಿನಲ್ಲಿ ಬ್ರಿಟಿಷರ್ ಕಾಲದಿಂದಲೂ ಕೂಡ ಒಂದು ಫೇಮಸ್ ಇದು ವಾಣಿ ವಿಲಾಸ ಆಸ್ಪತ್ರೆ. ಸದ್ಯಕ್ಕೆ ನೂರಾರು ಜನ ಪ್ರತಿನಿತ್ಯವೂ ಕೂಡ ಹೆರಿಗೆಗೆ ಅಂತ ಈ ಆಸ್ಪತ್ರೆನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒಳಗಡೆ ಏನಾಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ನಿಜ ಬಣ್ಣ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಮುಖ್ಯ ವೈದ್ಯರುಗಳಾಗ್ಬೋದು, ಸಣ್ಣ ಪುಟ್ಟ ವೈದ್ಯರುಗಳೆಲ್ಲರೂ ಕೂಡ ಉತ್ತಮವಾದಂತ ಚಿಕಿತ್ಸೆಯನ್ನ ಕೊಡ್ತಾರೆ. ಆದ್ರೆ
ಒಳಗಡೆ ಇರುವಂತ ನರ್ಸ್ಗಳೇನಿದಾರಲ್ಲ, ನರ್ಸ್ಗಳು ಕೊಟ್ಟಂತ ಅಥವಾ ನರ್ಸ್ಗಳು ಮಾಡಿದಂತ ಎಡವಟ್ಟಿನಿಂದಾಗಿ ಇವತ್ತು ಸುಮಾರು 20-25 ಬಾಣಂತಿಯರು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಸ್ವಸ್ಥರಾಗ್ತಾ ಇದ್ದಾರೆ, ತಲೆ ಸುತ್ತ ಬೀಳ್ತಾ ಇದ್ದಾರೆ, ತೀವ್ರವಾದಂತ ತಲೆನೋವು ಬರ್ತಾ ಇದೆ, ಜೊತೆಗೆ ತೀವ್ರವಾದಂತಹ ಜ್ವರ ಬಂದು ನಡುಕ ಆಗಿ ICU ವಾರ್ಡ್ಗಳಿಗೆ ಶಿಫ್ಟ್ ಆಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದು ಪೇಷಂಟ್ಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ಡಿಸ್ಚಾರ್ಜ್ ಆಗಬೇಕಾಗಿತ್ತು. 5 ಡೋಸ್ ಎನ್ನುವಂತ ನಿಟ್ಟಿನಲ್ಲಿ ಯಾವುದೊಂದು ಕೆಲವೊಂದು ಇಂಜೆಕ್ಷನ್ ಕೊಡ್ತಾರೆ. ಕಡೆ 5ನೇ ಡೋಸ್ ಎನ್ನುವಂತ ನಿಟ್ಟಿನಲ್ಲಿ ಕೆಲವರು ಕೊಟ್ಟಿರುವಂತಹ ಪೇಷಂಟ್ಗಳಿಗೆ ಬೆಳಗ್ಗೆ 6:30-7 ಗಂಟೆ ಕೊಟ್ಟಂತ ಪೇಷಂಟ್ಗಳು ತೀವ್ರ ಜ್ವರ ಬಂದು ಅಸ್ವಸ್ಥರಾಗಿ ಬಳಲಿ ಇನ್ನೇನು ಸಾವು ಬದುಕಿನ ನಡುವೆ ಹೋರಾಟ ಮಾಡುವಂತ ಪರಿಸ್ಥಿತಿ ಸದ್ಯಕ್ಕೆ ಈಗ ಎಕ್ಸ್ಕ್ಲೂಸಿವ್ ವಿಷಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಬೆಳಗ್ಗೆ ಯಾರು ನರ್ಸ್ಗಳು ಆ ಒಂದು ಇಂಜೆಕ್ಷನ್ ಏನ್ ಕೊಟ್ಟಿದಾರೋ ಆ ಇಂಜೆಕ್ಷನ್ ಎಲ್ಲರಿಗೂ ಕೂಡ ಮೆಡಿಕಲ್ ರಿಯಾಕ್ಟ್ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಕೇವಲ ಅವರ ಒಂದು ನಿಜ ಬಣ್ಣವನ್ನ ಬಯಲು ಮಾಡಕ್ ಆಗದೇನೆ ಜನರನ್ನ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಪೋಷಕರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ 1-2-3 ಪೇಷಂಟ್ಗಳನ್ನ ಬೆಳಗ್ಗೆ 6:30-7 ಗಂಟೆಗೆ ಏನ್ ಈ ರೀತಿಯಾದಂತ ಒಂದು ಸಮಸ್ಯೆ ಕಾಣಿಸ್ಕೊಳ್ತೋ, ತೀವ್ರ ಅಸ್ವಸ್ಥ ಆಗ್ಬೋದು, ಜೊತೆಗೆ ಜ್ವರ, ತಲೆನೋವು, ತೀವ್ರವಾದಂತ ತಲೆನೋವು, ತಲೆ ಹಿಡ್ಕೊಂಡು ತೆಚ್ಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪೇಷಂಟ್ಗಳು ಕೂಡ ಸದ್ಯಕ್ಕೆ ರಿಯಲ್ ಆಗಿ ಹೇಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಅವರೆಲ್ಲರೂ ಒಂದಷ್ಟು ಜನರನ್ನ ICUಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ಇನ್ನುಳಿದಂತ ಪೇಷಂಟ್ಗಳೇನಿದ್ದಾರೆ ಬಾಣಂತಿಯರು, ಮಕ್ಕಳು ನೆನ್ನೆ ತಾನೇ ಅಡ್ಮಿಟ್ ಆಗಿರ್ತಾರೆ, ನೆನ್ನೆ ಮಗು ಡೆಲಿವರಿ ಆಗಿರುತ್ತೆ, ಇವತ್ತು 2ನೇ ದಿನ 3ನೇ ದಿನ ಅಥವಾ 1ನೇ ಇರುತ್ತೆ, ಅವ್ರಿಗೆ ಒಂದಷ್ಟು ಇಂಜೆಕ್ಷನ್ ಏನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಯಾವ್ದು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅವ್ರು ರೆಡಿ ಇಲ್ಲ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಊಟಾಟಿಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅವರು ತಪ್ಪಿಸ್ಕೊಳ್ಳಿಕ್ಕೆ, ಅಂದ್ರೆ ಮುಖ್ಯ ಅಧೀಕ್ಷಕರಾಗ್ಬೋದು, ಸೇರಿದಂತೆ ಬೇರೆ ಬೇರೆ ದೊಡ್ಡ ದೊಡ್ಡ ವೈದ್ಯರುಗಳೇನಿದ್ರು ಅವ್ರದ್ದು ತಪ್ಪಿಲ್ಲದಿದ್ರು ಕೂಡ ಒಳಗಡೆ ಇರುವಂತ ನರ್ಸ್ಗಳು ಇರ್ತಾರಲ್ಲ, ಅವ್ರು ಮೇಂಟೆನೆನ್ಸ್ಗೆ ಪ್ರತಿ ವಾರ್ಡ್ಗೆ ಒಬ್ಬೊಬ್ಬರನ್ನ ಹಾಕಿರ್ತಾರೆ. ಅವರು ಏನ್ ಮಾಡಿರುವಂತಹ ತಪ್ಪುಗಳೇನಿದಾವೋ ಆ ತಪ್ಪುಗಳಿಂದ ಸದ್ಯಕ್ಕೆ ಈಗ ಸುಮಾರು 20-30 ಬಾಣಂತಿಯರು ಜೀವದ ಜೊತೆ ಚೆಲ್ಲಾಡುವಂತ ಕೆಲಸ, ಅಂದ್ರೆ ಆಟ ಆಡುವಂತ ಕೆಲಸ ಸದ್ಯಕ್ಕೆ ಇಲ್ಲಿರಂತ ಒಳಗಡೆ ಸಣ್ಣ ಪುಟ್ಟ ಸಿಬ್ಬಂದಿಗಳು ನರ್ಸ್ಗಳು ಮಾಡಿರುವಂತ ಕಾರಣದಿಂದಾಗಿ ಆ ಪ್ರಾಣ ಅಂದ್ರೆ ಯಾರಿಗೂ ಸಮಸ್ಯೆ ಆಗದಂತೆ ಆಗ್ಲಿ ಎನ್ನುವಂತ ಸದ್ಯಕ್ಕೆ ನಾವಂತೂ ಬೇಡ್ಕೊಳ್ಳುವಂತದ್ದು. ಆದ್ರೆ ಇವರು ಮಾಡ್ತಿರುವಂತ ಒಂದು ಕೆಲಸ ಏನಿದೆಯೋ ಆ ಕೆಲಸದಿಂದಾಗಿ ರೋಗಿಗಳು, ಬಡ ರೋಗಿಗಳು, ಬಹುತೇಕ ಇಲ್ಲಿಗೆ ಬರುವಂತವ್ರೆಲ್ಲರೂ ಕೂಡ ಸ್ಟೇಬಲ್ ಇಲ್ಲದೆ ಇರುವಂತವ್ರು, ಅಂದ್ರೆ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುವಂತವ್ರು ಬಂದು ಇಲ್ಲಿ ಅಡ್ಮಿಟ್ ಆಗ್ತಾರೆ. ಆದ್ರೆ ಒಳಗಡೆ ಇರುವಂತ ಸಣ್ಣ ಪುಟ್ಟ ನರ್ಸ್ಗಳಾಗ್ಬೋದು, ಸಣ್ಣ ಪುಟ್ಟ ಸಿಬ್ಬಂದಿಗಳು ಮಾಡುವಂತ ಎಡವಟ್ಟಿಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಉಲ್ಬಣ ಆಗ್ತಿದೆ ಎನ್ನುವಂಥದ್ದಕ್ಕೆ ವಾಣಿ ವಿಲಾಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯಕ್ಕೆ ಈಗ ಪೇಷಂಟ್ ಗಳನ್ನ ಒಳಗಡೆ ಕರ್ಕೊಂಡು ಹೆರಿಗೆ ಆಸ್ಪತ್ರೆ ಜೊತೆಗೆ ಎಮರ್ಜೆನ್ಸಿ ವಾರ್ಡ್ಗಳಿಗೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ, ತರಾತುರಿಯಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಗಲಾಟೆ ಆಗ್ತಿರುವಂತ ನಡುವೆ ಕೆಲವರಿಗೆ ಮನವೊಲಿಸುವಂತ ಕೆಲಸ ಒಂದಷ್ಟು ವೈದ್ಯರುಗಳು, ಸದ್ಯಕ್ಕೆ ಈಗ ಮಾಹಿತಿ ಪಡೆದಂತ ವೈದ್ಯರುಗಳು ಎದ್ನೋ ಬಿದ್ನೋ ಅಂತ ಎಲ್ಲಿ ಸಮಸ್ಯೆ ಆಗ್ತಿದೋ ಅಲ್ಲಿ ಬಂದು ಉತ್ತರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪೋಷಕರು ಗಲಾಟೆ ಮಾಡ್ತಾ ಇದಾರೋ, ಯಾರು ಭಯಭೀತರಾಗಿದ್ದಾರೋ ಅವರನ್ನ ಶಾಂತಗೊಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಳಗಡೆ ಪೇಷಂಟ್ ಕಂಡೀಷನ್ ಹೇಗಿದೆ ಅದನ್ನ ಸದ್ಯಕ್ಕಂತೂ ಹೇಳುವಂತ ಕೆಲಸ ವೈದ್ಯರು ಕೂಡ ಮಾಡ್ತಾ ಇಲ್ಲ. ಯಾವ ಇಂಜೆಕ್ಷನ್ ಇಂದ ಈ ಸಮಸ್ಯೆ ಆಗಿದೆ, ಜೊತೆಗೆ ಯಾರು ಈ ಒಂದು ಮಂಜುನಾಥ್, ಹಾಗಾದ್ರೆ ಇಲ್ಲಿ ಶಾಂತಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದ್ ಕಡೆ. ಹೌದು, ಇಲ್ಲಿ ನರ್ಸ್ಗಳಿಂದ ಆಗಿರುವಂತ ಎಡವಟ್ಟನ್ನ ಇನ್ನ ಹಿರಿಯ ವೈದ್ಯರು ಬಂದು ಇದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಿದಾರಾ, ಚಿಕಿತ್ಸೆ ನೀಡ್ತಿದಾರಾ, ಅಥವಾ ನರ್ಸ್ಗಳಿಗೆ ಬಿಟ್ಬಿಟ್ಟು ಹೋಗಿದಾರಾ? ಖಂಡಿತ ಸದ್ಯಕ್ಕೆ ಈ ಎಡವಟ್ಟು ಹಾಕ್ತಿದ್ದಂಗೆ ಮಾಹಿತಿಯನ್ನ ದೊಡ್ಡ ದೊಡ್ಡ ಅಧೀಕ್ಷಕರುಗಳಿಗೆ, ವೈದ್ಯರುಗಳಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾರೆ. ಯಾವ್ದೋ ಒಂದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಒಂದು ರಿಪೋರ್ಟ್ ಅನ್ನ ಬರ್ಕೊಡ್ತಾರೆ. ಆ ರಿಪೋರ್ಟ್ ಬರ್ಕೊಂಡು ಆ ಮುಖ್ಯ ಏನು ಒಂದು ಸೆಕ್ಷನ್ ಅಂತಂದ್ರೆ, ಒಂದು ಹಾಲ್ ಅಂತಂದ್ರೆ ಅದಕ್ಕೊಬ್ಬ ನೇತೃತ್ವವನ್ನು ವಹಿಸ್ಕೊಂಡಿರುವಂತ ಡಾಕ್ಟರ್ ಇರ್ತಾರೆ. ಅವ್ರಿಗೆ ವಾಟ್ಸ್ಆಪ್ ಮೂಲಕವಾಗಿ ಕಳಿಸ್ಕೊಡ್ತಾರೆ ಯಾವ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಯಾವ ಇಂಜೆಕ್ಷನ್ ಇಂದ ಮೆಡಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಯಾವ ಇಂಜೆಕ್ಷನ್ ಇಂದ ತೀವ್ರ ತಲೆನೋವು, ಜ್ವರ ಬರ್ತಾ ಇದೆ ಅನ್ನುವಂತ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಸದ್ಯಕ್ಕೆ ಈಗ ಏನು ಎಮರ್ಜೆನ್ಸಿ ವಾರ್ಡ್ಗಳಾಗ್ಬೋದು, ಎಲ್ಲೆಲ್ಲಿ ಪೇಷಂಟ್ಗಳು ಮೆಡಿಕಲ್ ರಿಯಾಕ್ಷನ್ ಆಗಿ ಸಮಸ್ಯೆನ ಅನುಭವಿಸ್ತಾ ಇರ್ತಾರೋ, ಎಲ್ಲಿ ಪ್ರಾಣಾಪಾಯ ಅಂದ್ರೆ ಬಳಲ್ತಾ ಇರ್ತಾರೋ ಅವರನ್ನ ಸದ್ಯಕ್ಕೆ ಈಗ ಮ್ಯಾನೇಜಬಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ತೀವ್ರ ಅಸ್ವಸ್ಥ ಇರುವಂತವರನ್ನ ಎಮರ್ಜೆನ್ಸಿಯಿಂದ ICUಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಸದ್ಯಕ್ಕಂತೂ ಮಾಡ್ತಾ ಇದ್ದಾರೆ. ಆದ್ರೆ ಇದು ಯಾವ ಇಂಜೆಕ್ಷನ್ ಇಂದ ಆಗಿದೆ, ಯಾರ ಎಡವಟ್ಟಿನಿಂದ ಆಗಿದೆ ಎನ್ನುವಂತ ಸದ್ಯಕ್ಕೆ ಅಧೀಕ್ಷಕರೇ ಬಂದು ಉತ್ತರವನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಯಾವ ಇಂಜೆಕ್ಷನ್ ಇಂದ ತೀವ್ರವಾದಂತ ಸಮಸ್ಯೆ ಏನ್ ಕಾಣಿಸ್ಕೊಳ್ತಾ ಇದೆಯೋ ಆ ಇಂಜೆಕ್ಷನ್ ಡೇಟ್ ಮುಗಿದೋಗಿದ್ಯಾ, ಎಕ್ಸ್ಪೈರಿ ಆಗಿದ್ಯಾ, ಅಥವಾ ಅದು ಈಗ ಇಲ್ಲಿ ರಿಯಾಕ್ಷನ್ ಆಗ್ತಿರುವಂತ ಕಾರಣ ಏನು ಎನ್ನುವಂತ ಅದು ಅಂತಿಮವಾಗಿ ಅಧೀಕ್ಷಕರು ಸೇರಿದಂತೆ ಅದನ್ನ ಅಂದ್ರೆ ಅದನ್ನ ಟೆಸ್ಟೆಡ್ ಮಾಡಿದಾದ ನಂತರವಷ್ಟೇ ಆ ಇಂಜೆಕ್ಷನ್ ಜನರಿಗೆ ಇಲ್ಲಿರುವಂತ ಬಾಣಂತಿಯರಿಗೆ ಸರಿ ಹೋಗ್ತಿದ್ಯಾ ಅಥವಾ ವಿಷವಾಗಿ ಕಾಡುವಂತ ಕೆಲಸ ಮಾಡ್ತಿದ್ಯಾ ಎನ್ನುವಂತ ಸದ್ಯಕ್ಕೊಂದು ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ಉತ್ತರವನ್ನ ಇಲ್ಲಿರುವಂತ ಮುಖ್ಯ ಅಧೀಕ್ಷಕರುಗಳು ಜೊತೆಗೆ ವೈದ್ಯರೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಮಾಡಿದಂತ ಸಣ್ಣ ಪುಟ್ಟವರ ಎಡವಟ್ಟಿನಿಂದ 20-30 ಬಾಣಂತಿಯರು ಜೀವದ ಜೊತೆ ಚೆಲ್ಲಾಟ ಆಡ್ತಿರುವಂತದ್ದು ಅಂತೂ ಸುಳ್ಳಲ್ಲ.
ಹಾಗಾದ್ರೆ ಮಂಜುನಾಥ್, ಈಗ ಬಾಣಂತಿಯರು ಅಂತಂದ್ರೆ ಅವ್ರ ಜೊತೆ ಮಕ್ಕಳು ಕೂಡ ಇರ್ತವೆ, ಮಕ್ಕಳಿಗೆ ಇವರು ಹಾಲು ಉಣಿಸ್ಲೇಬೇಕಾಗತ್ತೆ. ಹಾಗಾದ್ರೆ ಇವರು ಹಾಲು ಉಣಿಸಿರುವಂತಹ ಕಾರಣ ಮಕ್ಕಳಿಗೆ ಏನಾದ್ರೂ ಇದೊಂದು ಸಮಸ್ಯೆ ಆಗ್ತಾ ಇದೆಯಾ? ಸದ್ಯಕ್ಕೆ ಈಗ ಫ್ರೆಶ್ ಏನು ನಿನ್ನೆ ರಾತ್ರಿ ಆಗ್ಬೋದು, ಮೊನ್ನೆ ರಾತ್ರಿ ಏನಾಗಿರ್ತಾರೋ ಡೆಲಿವರಿ ಆಗಿರ್ತಾರೋ ಅಂತ ಪೇಷಂಟ್ಗಳಿಗೆ ಸದ್ಯಕ್ಕೆ ಮಗುವಿಗೆ ಸ್ಟೇಬಲ್ ಇರುವಂತಹ ತಾಯಿಯ ಹಾಲು ಬರೋದಿಲ್ಲ. ಆ ಕಾರಣದಿಂದಾಗಿ ಬೇರೆ ಬೇರೆ ತಾಯಂದ್ರು ಒಂದು 2-3 ದಿನ ಅಥವಾ ಒಂದು ವಾರ ಏನಾದ್ರು ಈ ಹಿಂದೆ ಆದಂತಹ ತಾಯಂದ್ರು ಏನಾದ್ರು ಡೆಲಿವರಿ ಆಗಿರ್ತಾರಲ್ಲ ಅವ್ರ ಕಡೆಯಿಂದ ಹಾಲನ್ನ ಉಣಿಸುವಂತ ಕೆಲಸ ಫ್ರೆಶ್ ಆದ್ರೆ ನಿನ್ನೆ ಮೊನ್ನೆ ಡೆಲಿವರಿ ಆಗಿರುವಂತ ಮಕ್ಕಳಿಗೆ ಹಾಲು ಉಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ಒಂದು ಇಂಜೆಕ್ಷನ್ ತಾಯಿಗೆ ಕೊಟ್ಟಂತ ಆದ ನಂತರ ತಾಯಿ ಎದೆ ಹಾಲಿಗೆ ಇದು ಮುಖ್ಯ ವೈದ್ಯರು ಜೊತೆಗೆ ಸಣ್ಣ ಪುಟ್ಟ ಈ ಮಕ್ಕಳಿಗೆಲ್ಲ ಹಾಲು ಅದು ಎದೆ ಹಾಲಿಗೆ ಸಮಸ್ಯೆ ಆಗಲ್ಲ. ಸದ್ಯಕ್ಕೆ ಮಕ್ಕಳು ಸ್ಟೇಜ್ ಇರುವಂತದ್ದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ. ಆದ್ರೆ ತಾಯಿ ಅಂದ್ರೆ ಒದ್ದಾಟಿರುವಂತಹ ಸಂಬಂಧಪಟ್ಟಾಗೆ ಓಕೆ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವ್ರಿಗೆ ತಲೆನೋವು ಎಕ್ಸ್ಪರ್ಟ್ ಆಗಿದೆ. ನನ್ನ ಹೆಂಡತಿಗೆ ತಗೊಂಡು ಐಸಿಗೆ ಹಾಕಿದೆ. ಇವತ್ತು ನಾನು ಡಿಸ್ಚಾರ್ಜ್ ಇತ್ತು. ಹೌದಾ? ಅವ್ರಿಗೂ ತಲೆನೋನಾ? ಬರ್ತಿದ್ದಾರೆ, ಮೆಟ್ರೋದಲ್ಲಿ ಇದಾರಂತ. ಅವ್ರಿಗೂ ತಲೆನೋನಾ? ನನ್ನ ಹೆಂಡತಿಗೆ ಫುಲ್ ಶವರ್ ಎಲ್ಲ ಓವರ್ ಆಗಿ BP ಲೋ ಆಗಿ ತಗೊಂಡು ಐಸಿಗೆ ಹಾಕಿದೆ.